ಸೊ ಇವತ್ತು ನಮ್ಮ ಚೀತಾ ಕೊನೆ ದಿನ ಶೂಟಿಂಗ್ ಮುಗಿಸ್ತಾ ಇದೀವಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾನೇ ಡಿಫ್ರೆಂಟ್ ಆಗಿದೆ. ಆ, ಆಮೇಲೆ ತುಂಬಾ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಅವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯ್ತು. ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಅಷ್ಟೇ ಸಿನಿಮಾದಲ್ಲಿ ಎಲ್ಲೂ ಒಂದ್ ಕಡೆ ಕಾಂಪ್ರಮೈಸ್ ಆಗದೆ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಹಾಗೆ ನಮ್ಮ ಕಲೈ ಮಾಸ್ಟರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಗುರು ಸರ್, ಕ್ಯಾಮ್ರಾಮನ್ ಸರ್, ನಮ್ಮೆಲ್ಲರೂ ತುಂಬಾ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಖುಷಿ ಆಗ್ತದೆ. ಇವತ್ತು ಮುಗಿತಾ ಇದೆ, ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ನನ್ನ ಪಾತ್ರ ಇದ್ರಲ್ಲಿ ಏನಂತ ರಿವೀಲ್ ಮಾಡೋದ ಅಂತ ಕೇಳ್ತಾರೆ. ಇಲ್ಲ ಅವರು ಇಲ್ಲ ಒಂದ್ ಮಾತು ಮಾತ್ರ ಹೇಳ್ತೀನಿ, ಅವರು ಮಾಡಿರೋ ಇದುವರೆಗೂ ಆ ಗೆಟಪ್ ಹಾಕಿಲ್ಲ ಅಂತ ಮಾತ್ರ ಪ್ರಾಮಿಸ್ ಮಾಡ್ತಾರೆ ಹೇಳ್ತೀನಿ. ಆತರ ಒಂದ್ ಕ್ಯಾರೆಕ್ಟರ್ ಮಾಡೋದು. ಇದೆ ಸರ್. ಅಂದ್ರೆ ಅದೇ ಈಗ ನಾವೊಂದು ಮೆಲೋ ಸಾಂಗ್ ಮಾಡ್ತಾ ಇದೀವಿ, ಅದ್ರಲ್ಲೂ ಇವ್ರು ಹೇಳ್ದಾಗೆ ತುಂಬಾ ಗ್ರೇಸ್ಫುಲ್ ಆಗಿ, ಆಮೇಲೆ ಒಂದ್ ಸ್ವಲ್ಪ ಡಾನ್ಸ್ ನಂಬರ್ ಕೂಡ ಇದೆ. ನನ್ಗೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಸರ್. ನನ್ನನ್ನ ನಾನು ಬೇರೆ ರೀತಿಯಲ್ಲಿ ತೋರ್ಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಹಾಗಾಗಿ ಖಂಡಿತವಾಗ್ಲೂ ತೂಕ ಇದೆ ಈ ನನ್ನ ಪಾತ್ರಕ್ಕೆ. ತುಂಬಾನೇ ತೂಕ ಇದೆ ಸರ್ ಹೇಳ್ದಂಗೆ. ಇದ್ರಲ್ಲಿ ನಾನು ಒಂದು ಬೇರೆ ಗೆಟಪ್ ಅಲ್ಲೇನೆ ಕಾಣಿಸ್ಕೊಳ್ತೀನಿ. ಇದೆ. ಎಲ್ರಿಗೂ ನಮಸ್ಕಾರ. ಚೀತಾ ಇವತ್ತಿಗೆ ಮುಗಿದಿದೆ. ನೀವು ನಿರ್ಮಾಪಕನ್ನ ಕೇಳಿದ್ರಲ್ಲ ಸರ್, ಮುಗ್ದಿದ್ದು ಖುಷಿ ಆಯ್ತಾ? ನನಗೆ ತುಂಬಾ ಖುಷಿ ಆಯ್ತು. ಇಟ್ಸ್ ಬೀನ್ ಲಾಂಗ್ ಜರ್ನಿ ಚೀತಾ. ಅದೇ ಕಲೆಯವರು ಹೇಳ್ದಂಗೆ ಸೆಟ್ಗಾಗ್ಲಿ ಇಲ್ಲ ಆರ್ಟಿಸ್ಟ್ ಡೇಟ್ಗಾಗ್ಲಿ ಟೈಮ್ ತಗೊಂಡಿತ್ತು. ಬಟ್ ಎಲ್ಲ ಕಲೆ ಆಗ್ಲಿ ನಮ್ಮ ನಿರ್ಮಾಪಕರಾಗ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಲ್ಲ ಸಿನಿಮಾಗಳಿಂದನೂ ನಾವು ಆಚೆ ಬರ್ಬೇಕಾದ್ರೆ ಯಾವಾಗಲೂ ತುಂಬಾ ಖುಷಿಯಾಗಿ ಬರಲ್ಲ, ಏನೊಂದು ಡೌಟ್ಗಳಿರುತ್ತೆ. ಬಟ್ ಚೀತಲ್ಲಿ ಝೀರೋ ಡೌಟ್ಸ್. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ನಂಬಿಕೆ ಇದೆ. ಗುರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಮೆಗಾರ್ ಕಾಂಬಿನೇಷನ್ ಅಂಡ್ ಸಾಕಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ನಾನೇ ಈಗ ನೆನೆಸ್ಕೊಂತಿದ್ದೆ, ನೀವು ಕಲೆ ಕೇಳಿದಾಗ ಎಷ್ಟು ಜನ ಇದ್ದಾರೆ ಅಂತ. ನಾನೇ ಇನ್ನೂ ತಲೆ ಲೆಕ್ಕ ಹಾಕೊಂತೇನೆ. ಬಟ್ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ ಅಂಡ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಎಲ್ರ ಮುಂದೆ ಬರಲಿ ಅನ್ನೋ ಆಸೆ ನನಗೆ. ಅಂಡ್ ಅದು ಮಾಡ್ತೀವಿ ಖಂಡಿತವಾಗ್ಲೂ. ಸರ್ ಮಾರ್ಕೆಟ್ ಅಲ್ಲಿ ಅದು ನಾವು ಚೀತಾ ಏನು ಬಿಟ್ಟಿಲ್ಲ. ಅಂದ್ರೆ ಓಪನಿಂಗ್ ಒಂದು ಪೋಸ್ಟರ್ ಬಿಟ್ಟಿದ್ವಿ ಅಷ್ಟೇ, ಅದಾದ ನಂತರ. ಬಟ್ ನನ್ನ ಪ್ರಕಾರ ಚೀತಾದ ಅಬ್ಬರ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲಿ. ಈಗ ನಮ್ಮ ಟೀಸರ್ ಆಗ್ಲಿ ಸಾಂಗ್ ಆಗ್ಲಿ ಆಚೆ ಬಂದಾಗ ಅದನ್ನ ನೋಡಿದಾಗ ಈಗ ಅದ್ರ ಮೇಲೆ ಅದೇ ನಮ್ಮ ಮಾರಾಟ. ದಟ್ ಇಸ್ ಅದನ್ನು ಮುಂದೆ ಇಟ್ಟ ಮೇಲೆ ಮಾರ್ಕೆಟಿಂಗ್ ಹೇಗಾಗತ್ತೆ ಅಂಡ್ ಮಾರ್ಕೆಟ್ ಎಷ್ಟು ದೊಡ್ಡದಾಗತ್ತೆ ಅಂತ ನೋಡ್ಬೇಕು. ಹಾ ಇಲ್ಲ, ಮುಂದೇನೂ ಆಗಿದೆ. ಬಟ್ ದಿಸ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಫಿಲ್ಮ್ಸ್. ಇದು ಕರಾವಳಿ ಎರಡು ಒಂದೇ ನಿಟ್ಟಿನಲ್ಲಿದೆ. ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಕಲೆ ಏನ್ ರಿಸರ್ಚ್ ಮಾಡಿದ್ರು, ನಾನು ಅಲ್ಲಿಗೆ ಹೋಗಿಲ್ಲ, ಬರೀ ಶೂಟಿಂಗ್ಗೆ ಹೋಗಿದ್ದೆ. ಬಟ್ ಅವ್ರೇನ್ ರಿಸರ್ಚ್ ಮಾಡಿದ್ರು ಅದನ್ನ ನನ್ನ ತಲೆಯಲ್ಲಿ ತುಂಬಿಸಿದ್ರು. ಅದ್ ಬಿಟ್ರೆ ಫಿಸಿಕಲಿ ಒಂದ್ ಸ್ವಲ್ಪ ಟ್ಯಾಕ್ಸಿಂಗ್ ಈ ಸಿನಿಮಾ. ಮೇಡಮ್ ಹೇಳ್ದಂಗೆ ಕಲೆಯವರೇ ಡೈರೆಕ್ಟರ್ ಆದ್ರಿಂದ ಡ್ಯಾನ್ಸ್ ಅಲ್ಲಿ ಕೈಕಾಲು ಮುರಿದ್ರು, ಫೈಟ್ ಅಲ್ಲಿ ಕೈಕಾಲು ಮುರ್ಕೊಂಡ್ವಿ. ಅದರಿಂದಾನು ಡಿಲೇ ಆಗಿತ್ತಲ್ಲ, ಕಾಲ್ ಲೇಟ್ ಆಗಿ. ಅದರಿಂದ ನಾವು ಹಾಗೆ ಡ್ಯಾನ್ಸ್ ಅಲ್ಲಿ ಸುಮ್ಮನೆ ಜೋಕ್ ಮಾಡಿದೆ. ಬಟ್ ಫೈಟ್ ಅಲ್ಲಿ ಕಾಲ್ ಲೇಟ್ ಆಗಿ ಅದಕ್ಕೂ ಒಂದ್ ಸ್ವಲ್ಪ ಡಿಲೇ ಆಗಿದೆ. ಬಟ್ ಫಿಸಿಕಲಿ ಟ್ಯಾಕ್ಸಿಂಗ್. ಬಟ್ ತುಂಬಾ ಸಂತೋಷ ಇದೆ ನಾವು ಮಾಡಿರೋ ಕೆಲಸ ಈ ಸಿನಿಮಾ. ಇದು ಒಂದ್ ಸ್ವಲ್ಪ ಮೆಲೋ ಸಾಂಗ್. ಸೊ ಡ್ಯಾನ್ಸ್ ತುಂಬಾ ಗ್ರೇಸ್ಫುಲ್ ಆಗಿದೆ. ಇದು ಬಿಟ್ಟು ಒಂದು ಫನ್ ಸಾಂಗ್ ಇದೆ, ಆಮೇಲೆ ಇಂಟ್ರೊಡಕ್ಷನ್ ಸಾಂಗ್, ಅದರಲ್ಲಿ ಡ್ಯಾನ್ಸ್ ತುಂಬಾ ಜಾಸ್ತಿ ಅಂತ. ಸೊ ಆಕ್ಚುಲಿ ಮಾಸ್ಟರ್ ಈ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಅವರಿಗೆ ಫಸ್ಟ್ ಕೇಳಿದ್ದೆ, ಮಾಸ್ಟರ್ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಹೆಂಗ್ ಮಾಸ್ಟರ್ ಹ್ಯಾಂಡಲ್ ಮಾಡೋದು ಅಂತ. ಯಾಕಂದರೆ
ಒಂದು ಮಾರ್ಕೆಟ್ನ ಆ್ಯಕ್ಚುಲಿ ನಾವು ಸೆಟ್ ಹಾಕ್ಬಿಟ್ಟು ಒಂದು ಕಂಪ್ಲೀಟ್ ಅದ್ರೊಳಗಡೆ ಒಂದು ಸ್ಟೋರಿ ಹೇಳಬೇಕು ಅಂತಂದರೆ ಸೊ ನಾವೇ ಒಂದು ಜನರಲ್ ಆಗಿ ಮಾರ್ಕೆಟಿಗೆಲ್ಲ ಹೋದಾಗ ಕಂಪ್ಲೀಟ್ ಬರೀ ಆ ಜನಜಂಗುಳಿ ಎಲ್ಲ ಅದೇ ಇರುತ್ತೆ. ಸೊ ನಾವು ಪ್ರತಿ ಫ್ರೇಮಲ್ಲೂ ನಮ್ಗೆ ಆ ಜನ ಅಷ್ಟು ಜನ ನಾವೆಲ್ಲ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತಂದ್ರೆ ಬಟ್ ಅವರು ಅವರ ಸ್ಟೋರಿ ಮೇಲೆ ಇರೋಂಥ ಕ್ಲಾರಿಟಿ ಆ್ಯಕ್ಚುಲಿ ಅವರೇ ಅಂದರೆ ಪ್ರತಿಯೊಂದು ಹಂತದಲ್ಲೂ ಆ್ಯಕ್ಚುಲಿ ನಮಗೆ ಮಾರ್ಕೆಟ್ ಆ್ಯಕ್ಚುಲಿ ಹಿಂಗಿರುತ್ತೆ ಹಿಂಗೆ ಅಂದರೆ ಪ್ರತಿಯೊಂದು ಸೆಟ್ ಹಾಕ್ಬೇಕಾದ್ರೂ ಅಷ್ಟೇ ಯಾವ್ಯಾವ ಥರ ನಮಗೆ ಕೇರ್ ಮಾರ್ಕೆಟ್ಗೆಲ್ಲ ಯಾವ ಥರ ಫೀಲ್ ಇದೆ ಅಂತೆಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸೊ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರಜ್ವಲ್ ಸರ್ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಫ್ಯಾನ್ಸಿಗೆ ಒಳ್ಳೆ ಟ್ರೀಟ್ ಕೊಡ್ತಾರೆ, ಅದಂತೂ ಪಕ್ಕ. ಇಲ್ಲ ಡೇನೂ ಆಗಿದೆ ನೈಟು ಆಗಿದೆ ಸರ್ ಎಲ್ಲ. ಹಾಂ ತುಂಬ ಆಗಿದೆ ಸರ್. ಸೊ ಆ್ಯಕ್ಚುಲಿ ಅಂದರೆ ಮಾರ್ಕೆಟಲ್ಲಿ ಡೇನೂ ಶೂಟ್ ಮಾಡಿದ್ವಿ ಮತ್ತು ನೈಟು ಶೂಟ್ ಮಾಡಿದ್ವಿ. ಹೌದು ಹೌದು ಹೌದು. ಈ ಪಿಕ್ಚರ್ ಒಂದು ಇರೋದ್ರಿಂದ ಒಂದು ಗ್ಲಾಮರ್ ಆಗಿ ಒಂದು ರೊಮ್ಯಾಂಟಿಕ್ ಆಗಿ ಒಂದು ಡ್ಯೂಯೆಟ್ ಸಾಂಗ್ ಸೆಟಲ್ ಮಾಡೋಣ ಅಂದ್ಬಿಟ್ಟು ಒಂದು ಅದ್ದೂರಿ ಸೆಟ್ ಆಗಿ ಶೂಟ್ ಮಾಡ್ತಾರೆ ಸರ್. ಸೆಟ್ಟೇ 8 ದಿವಸ ಸೆಟ್ ಹಾಕೋದು ಸರ್. ಒಳಗೆ 3 ಥರ ಸೆಟ್ ಡಿವೈಡ್ ಮಾಡೋ ಮೊನ್ನೆಯಿಂದ ಶೂಟ್ ಮಾಡಿದ್ವಿ. ಇವತ್ತು 3ನೇ ಸೆಟ್ ಶೂಟ್ ಮಾಡ್ತಾ ಇರೋದು. ಒಂದೊಂದು ದಿವಸ ಒಂದೊಂದು ಸೆಟ್ ಅಂತ ಮಾಡ್ತಾ ಇದ್ವಿ. ಸಾಂಗ್ ನಾವು ಬಡ್ಜೆಟ್ ಹೇಳ್ತಾ ಹೋದಂದ್ರೆ ಎಲ್ಲ ನಾರ್ಮಲ್ ಸಿನಿಮಾದಲ್ಲಿ ಹೇಳೋದೆ ನಮ್ಗೆ ಇಷ್ಟು ಖರ್ಚಾಯ್ತು ಅಷ್ಟು ಖರ್ಚಾಯ್ತು. ನಂದೇನು ಅಭಿಪ್ರಾಯ ಅಂದರೆ ಸಿನಿಮಾ ಬಗ್ಗೆನೇ ಇಡೀ ಸಿನಿಮಾನೇ ಒಂದು ದೊಡ್ಡ ಮಟ್ಟಕ್ಕೆ ಖರ್ಚಲ್ಲಿ ಮಾಡಿದ್ವಿ. ಇದನ್ನ ನಾನು ಇಷ್ಟು ಖರ್ಚಾಯ್ತು ಅಂತ ಹೇಳೋದಕ್ಕಿಂತ ಖಂಡಿತ ನಾಳೆ ನೀವೇ ನೋಡಿ ಹೇಳ್ತೀರಾ ಇದು ಅದ್ದೂರಿಯಿಂದ ತುಂಬಾನೇ ಪ್ರೊಡ್ಯೂಸರ್ ಎತ್ತು ಕಾಣ್ತಾರೆ. ಏನಕ್ಕೆ ನಾನು ಪ್ರಾಡಕ್ಟ್ನ ತೋರಿಸ್ಬಿಟ್ಟು ಅದು ನಿಮ್ಮಿಂದ ಮಾತು ಅಂತ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಒಂದಿಷ್ಟು 4% ಆಗಿದೆ ನಾವೇನು ಅನ್ಕೊಂಡಿದ್ವೋ ಬಡ್ಜೆಟ್. ಏನಕ್ಕೆ ಕತೆಗೆ ಎಲ್ಲೇ ಎಕ್ಸ್ಟ್ರಾ ವೇಸ್ಟ್ ಖರ್ಚಾಗಿ ಇರೋದಲ್ಲಿ ಏನಾಗ್ಲಿ ಏನಿಲ್ಲ. ಏನಂದ್ರೆ ಒಂದು ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು ಅಂದ್ರೆ ಒಂದು ಕಳಾಸಿಪಾಳ್ಯ ಮಾರ್ಕೆಟ್ನೇ ಕ್ರಿಯೇಟ್ ಮಾಡ್ಬೇಕು. ಸಬ್ಜೆಕ್ಟ್ ಅಲ್ಲೇ ಇರೋದು. ಪ್ರತಿದಿನ ಜನ ಬೇಕು, ಅಷ್ಟು ತರಕಾರಿ ಹಾಕ್ಬೇಕು, ಅಷ್ಟು ದಿನಸಿ ಅಂಗಡಿ ಇರಬೇಕು, ಅಷ್ಟು ಮಾಂಸದ ಅಂಗಡಿ ಇರಬೇಕು. ಅದನ್ನ ನಾವು ಒಂದು 3 ದಿವಸಕ್ಕೆ ರೀಪ್ಲೇಸ್ ಮಾಡ್ತಾನೆ ಇರ್ಬೇಕು. ಹಂಗಾರೆ ಖರ್ಚು ಇಡೀ ಸಿನಿಮಾ ನಾವು ಮಾಡಿದಾಗ ನಾವು 75 ದಿವಸ ಶೂಟ್ ಮಾಡಿದ್ವಿ. 75 ದಿವಸಕ್ಕೆ ಎಷ್ಟು ವೆಚ್ಚ ಆಗಿರ್ಬೋದು. ಅದು ಸಿನಿಮಾ ನೋಡಿದಾಗ ಖಂಡಿತ ಎಲ್ಲರೂ ಖುಷಿ ಪಡ್ತೀರ ಸರ್. ಒಟ್ಟು ಒಂದು ಮಾರ್ಕೆಟ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಷ್ಟು ಡಿವೈಡ್ ಆಗಿದೆ ಸರ್. ಮಾಂಸದ ಮಾರ್ಕೆಟ್, ದಿನಸಿ, ಫ್ರೂಟು, ವೆಜಿಟೇಬಲ್ಸ್ ಏನೇನಿದೆ ಅಷ್ಟು ನಾವು ಕ್ರಿಯೇಟ್ ಮಾಡಿ ಸೆಟ್ ಹಾಕಿರೋದು ಸರ್. ಆಮೇಲೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ, ಆಮೇಲೆ ರಾಮನಗರದಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ಕೋಲಾರಲ್ಲಿ ಶೂಟ್ ಮಾಡಿದ್ವಿ. ಅದೇ ಸರ್. ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಗಳಿದೆ, 6 ಫೈಟ್ ಇದೆ. 6 ಫೈಟ್ನು ಒಂದೊಂದು ತರ ಅದ್ಭುತವಾಗಿ ಮೂಡ್ ಬಂದಿದೆ. ಹಾ ಸರ್. ಏನಕ್ಕಂದ್ರೆ ಒಂದು ಹೀರೋ ನಾವು ಟೋಟಲ್ ಒಂದು ಮಾರ್ಕೆಟ್ ಒಳಗೆ ತೆಗ್ದಿರೋದ್ರಿಂದ ಸಾಂಗ್ ಎಲ್ಲ ಅದು ಏನ್ ಕಂಟೆಂಟ್ ಇದೆ ಬಿಟ್ಟು ಈಚೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ತರಕಾರಿನೂ ಜೊತೆಗೆ ಆಡ್ ಮಾಡಿದ್ವಿ. ಆ ಫ್ಲೇವರ್ ಏನಿದೆ ತರಕಾರಿ, ಅದೋ ಒಂದು ಕಲರ್ಸ್, ಅದೊಂದು ಸಿನಿಮಾದಲ್ಲಿ ಒಂದು ಫ್ಯಾಮಿಲಿಯಾಗೆ ಒಂದಿದೆ ಎಲ್ಲ ಕಡೆ. ಸಾಂಗ್ ಮಾತ್ರ ಸಪ್ರೇಟ್ ಆಗಿ ಹೊರಗೆ ಹೋಗಿ ಮಾಡೋದು ಬೇಡ ಅಂದ್ಬಿಟ್ಟು ಸೆಟ್ ಅದೇ ತರ ಕ್ರಿಯೇಟ್ ಮಾಡ್ತಾರೆ. ಸರ್ ಅದಕ್ಕೆ ನನ್ಗೆ 25 ವರ್ಷ ಆಯ್ತು ಸರ್. ನನ್ಗೆ 25 ವರ್ಷ ನಂಗೆ ಅನ್ನ ಹಾಕಿದಂತ ಪ್ರೊಡ್ಯೂಸರು, ಬುದ್ಧಿಯ ಕಲ್ಸ್ಕೊಟ್ಟಂತ ಡೈರೆಕ್ಟರ್ಗಳು, ಆಮೇಲೆ ಡ್ಯಾನ್ಸ್ ಮಾಸ್ಟರ್ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಏನಂದ್ರೆ ಆ ಅನುಭವ ಇಲ್ಲಿ ತುಂಬಾನೇ ಯೂಸ್ ಆಯ್ತು. ಆಮೇಲೆ ಡೈರೆಕ್ಟರ್ಗೆ ಫಸ್ಟ್ ಮೂವಿ, ಆಮೇಲೆ ಒಂದು ಮೂವಿನ ಫಸ್ಟ್ ಇಂದ ಎಂಡ್ ವರೆಗೂ ಮುಗಿಸೋದು ಅಷ್ಟು ಸಾಧಾರಣ ಅಲ್ಲ ಸರ್. ನಾನು ಈ ಪೊಸಿಷನ್ ಬಂದಾದ್ಮೇಲೆ ಅದು ತುಂಬಾ ಅರ್ಥ ಮಾಡ್ಕೊಂಡೆ. ಏನಕ್ಕಂದ್ರೆ ಈ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬಾನೇ ಜವಾಬ್ದಾರಿ, ತಾಳ್ಮೆ ಇರಬೇಕು, ಜವಾಬ್ದಾರಿ ಇರಬೇಕು. ಇದೊಂದು ಇತ್ತು ಅಂದ್ರೆ ಸಕ್ಸಸ್ಫುಲ್ ಆಗೋದು. ಅದನ್ನ ಹೇಳ್ಕೊಟ್ಟಂತ ಎಲ್ಲಾ ಗುರುಗಳಿಗೂ ನಿಮ್ಗೂ ತುಂಬಾ ಥ್ಯಾಂಕ್ಸ್. ಏನಕ್ಕಂದ್ರೆ ನಾನು ಫಸ್ಟ್ ಅಲ್ಲೇ ಹೇಳಿದೆ, ಇವಾಗ್ಲೂ ಹೇಳ್ತೀನಿ ಸರ್. ನಾನು ಸಾಂಗ್ ಮಾಡೋವಾಗ ಡ್ಯಾನ್ಸ್ ಮಾಸ್ಟರ್ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದಾಗ ಒಂದು ಆಡಿಯೋ ಫಂಕ್ಷನ್ ಏನೇನ್ ನಡೆದಾಗ್ಲೂ ನಾವು ಹಿಂದೆ ಕುತ್ಕೋತಾ ಇದ್ದೆ. ನಿಮ್ಮಲ್ಲೇ ಅವರು
ಇವರು ನಾನು ತುಂಬಾ ಸಲ ನೋಡಿ ಇಲ್ಲಿ ಯಾಕೆ ಮಾಸ್ಟರ್ ಕೂತಿದ್ದೀರಾ ಹೋಗಿ ಸ್ಟೇಜ್ ಮೇಲೆ ಅಂತ ಕಲ್ಸ್ಕೊಟ್ಟಿರೋದು. ಅದೊಂದು ಸಪೋರ್ಟ್ ಇಲ್ವರೆಗೂ ನನ್ನ ಕರ್ಕೊಂಡ್ ಬಂದಿದೆ ಸರ್. ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸರ್ ಅದು ಆಡಿಯನ್ಸ್ ಖಂಡಿತ ಬಂದ್ ನೋಡಿದಾಗ ಒಂದು ಹೊಸ ಲೋಕನ ನೋಡ್ತಾರೆ ಸರ್. KGF ಅಂತ ಎಕ್ಸಾಂಪಲ್ ಏನಕ್ಕೆ ತಗೋತೀನಿ ಅಂದ್ರೆ ಅದೊಂದು ಹೊಸ ಪ್ರಪಂಚ. ಚಿನ್ನದ ಗಣಿ ಹಿಂಗಿರುತ್ತೆ ಅಂತ ನೋಡಿದಾಗ ಏನ್ ಒಂದು ಹೊಸ ಒಂದು ಪ್ರಪಂಚ ನೋಡಿದಾಗ ಏನ್ ಖುಷಿ ಆಗ್ತಾರೋ ಅದೇ ರೀತಿ ಮಾರ್ಕೆಟ್ ಒಳಗೆ ಒಂದು ಪ್ರಪಂಚ ಇದೆ ಅನ್ನೋದನ್ನ ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ಸರ್. ಆಮೇಲೆ ವಿಷಯ ಏನಂದ್ರೆ ಇದರಲ್ಲಿ ಕಮರ್ಷಿಯಲ್ಸ್ ಇದೆ, ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಲವ್ ಇದೆ, ಫ್ರೆಂಡ್ಶಿಪ್ ಇದೆ, ಆಮೇಲೆ ಒಂದು ಕಂಟೆಂಟ್ ನಾವು ಜನಗಳು ತಿನ್ನುವ ತರಕಾರಿ ಅದು ಎಷ್ಟು ಶುದ್ಧವಾಗಿ ನಮ್ ಕೈ ತಿನ್ನಬಹುದು ಅನ್ನೋದು ಮೈನ್ ಆಗಿ ಬಂದ್ಬಿಟ್ಟು ಏನಂದ್ರೆ ರೈತ ಬೆಳೆದಿರೋ ತರಕಾರಿ ಜನಗಳ ಹತ್ರ ತಲುಪಿಸೋ ಅಷ್ಟರಲ್ಲಿ ಅದು ಎಷ್ಟು ವಿಷ ಎಷ್ಟು ಇದಾಗಿರುತ್ತೆ ಅನ್ನೋದೇ ಮೇನ್ ಇದಾಗಿ ಹೋಗುತ್ತೆ ಸರ್. ನನಗ್ ತಿಳಿದಿರೋ ನಾನೊಂದು ಒಂದು 3-4 ವರ್ಷ ಎಲ್ಲ ಮಾರ್ಕೆಟ್ ಅಲ್ಲೂ ಹೋಗ್ತಿದ್ದೀವಿ ಸರ್. ನನ್ಗೆ ಏನೇನೋ ಅದ್ರ ಬಗ್ಗೆ ಏನು ಅರಿವಿದೆ ಅದನ್ನ ಹೊರತು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸರ್. ಆಮೇಲೆ ಸಿನಿಮಾದಲ್ಲೂ ಇನ್ನೊಂದು ಹೇಳ್ಕೊಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಸರ್, ಪ್ರತಿಯೊಬ್ಬರು ನಾನು ಹೇಳೋದು ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ನಮ್ ಹೀರೋ ಹೀರೋಯಿನ್ ಸಹಕಲಾವಿದ ಎಲ್ಲಾರನ್ನು ಕ್ಯಾರೆಕ್ಟರ್ ಆಗಿ ಬಾಳಾರ ಸರ್. ಎಲ್ಲೂ ಬಂದ್ಬಿಟ್ಟು ನಾವು ಆಕ್ಟ್ ಮಾಡಿದೀವಿ ಅನ್ನೋ ತರ ಎಲ್ಲೂ ನ್ಯಾಚುರಲ್ ಆಗಿ ಎಲ್ಲಾರ್ಗು ತುಂಬಾ ನೀವು ಸಿನಿಮಾ ನೋಡುವಾಗ ಅಷ್ಟೇ ಖುಷಿ ಪಡ್ತೀರಾ. ಏನ ನಾವ್ ಹೇಳ್ಬೇಕು ಏನಂದ್ರೆ ಡೈಲಿ ಒಂದು 150-200 ಜನ ಇರೋದು ಸೆಟ್ ಅಲ್ಲಿ. ಈ 200 ಜನನು ಬಂದ್ಬಿಟ್ಟು ಸುಮ್ನೆ ಬಂದು ನಿಂತ್ಕೊಂಡು ಹೋಗೋರಲ್ಲ, ಪ್ರತಿಯೊಂದು ಶಾರ್ಟ್ ಅಲ್ಲಿ ಅವರೇ ಆಕ್ಟ್ ಮಾಡೋದು. ಆಗ್ಲಿ ಎಲ್ಲ ಆಗ್ಲಿ ಎಲ್ಲ ಡೈಲಿ ಒಂದ್ 300 ಜನ ಇದ್ದೇ ಇರೋದು ಸರ್. 300 ಜನ ಇದ್ದೇ ಇರೋರು. ನಾ ಅದೇ ಹೇಳಿದೆ ಸಿನಿಮಾ ನೋಡುವಾಗ 300 ಜನ ನಿಮ್ಗೆ ಏನ ಸಿನಿಮಾ ಕ್ರೌಡ್ ನೋಡ್ತೀರೋ ಖಂಡಿತ ಕಾಣಿಸ್ತದೆ ಸರ್. ಇದ್ರಲ್ಲಿ ಪ್ರಜ್ಜು ಸಾರು, ಮೆಗಾಶಿಕ್ ಮೇಡಮ್, ರಂಗಾಯಣ್ ರಘು ಸಾರು, ಬಾಲರಾಜವಾಡಿ ಸಾರು, ಟೆನ್ನಿಸ್ ಕೃಷ್ಣ ಸಾರು, ಶ್ರೀಧರ್ ಸರ್, ಪ್ರಮೋದ್ ಶೆಟ್ಟಿ ಸರ್, ಆಮೇಲೆ ಶ್ರುತಿ ಹರಿಹರನ್, ಸುನಿಲ್ ಸರ್, ತೆಲುಗು ಆರ್ಟಿಸ್ಟ್ ಸುನಿಲ್ ಅವರು, ತುಂಬಾ ಇದೆ ಸರ್. ಇನ್ನು ಲಿಸ್ಟೇ ಇದೆ ಸರ್. ನನ್ಗೇನಂದ್ರೆ ಪ್ರಾಜೆಕ್ಟ್ ಫಸ್ಟ್ ನನ್ ಕೈಗೆ ಬಂದಾಗ ಏನಕ್ಕಂದ್ರೆ ಸಿನಿಮಾನ 100% ನಾವು ಮುಗಿಸ್ಕೊಂಡ್ ಬಂದಿದ್ವಿ ಸರ್. ಪೋಸ್ಟ್ ಪ್ರೊಡಕ್ಷನ್ ಏನಕ್ಕೆ CG ವರ್ಕ್ ಇದೆಲ್ಲ ಇರೋದ್ರಿಂದ ಇವಾಗ್ಲೇ ನಾವು ಹೇಳೋದನ್ನು ತಪ್ಪಲ್ಲ. ಇವಾಗ ನೆಕ್ಸ್ಟ್ IPL ಇದೆ, ಆಮೇಲೆ ಮಳೆ ಇದೆ, ಇದೆಲ್ಲ ನೋಡ್ಕೊಂಡು ಇಲ್ಲ ಅದು ಪ್ರೊಡ್ಯೂಸರ್ ಹತ್ರ ನನ್ನ ಜವಾಬ್ದಾರಿ ಏನಿದೆ ಸಿನಿಮಾನ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೈ ಕೊಡೋವಂಥದ್ದು. ಅವ್ರಿಗೂ ಒಂದು ಬಿಸ್ನೆಸ್ ಇದೆಲ್ಲ ನೋಡ್ಕೊಂಡು ಹೇಳ್ಬೇಕಲ್ಲ ಸರ್. ಅದಕ್ಕೆ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಾಸ್ಟ್ ಶೂಟ್ ಈ ಫಿಲ್ಮ್ ಇದ್ದು ಲಾಸ್ಟ್ ಶೂಟಿಂಗ್ ಇವತ್ತು ನಮ್ದು ಕುಂಬಳಕಾಯಿ ಹೊಡೆಯೋದು. ಇಲ್ಲಿ ನಮ್ಮ ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ. ಮಾಸ್ಟರ್ ಹೇಗೆ ಹೇಳಿದ್ದಾರೆ, ನಮಗೆ ಹೇಗೆ ಒಂದು ಪಿಕ್ಚರ್ ತೋರಿಸಿದ್ದಾರೆ ಅದೇ ರೀತಿ ಮಾಡಿ ಮುಗಿಸಿದ್ದಾರೆ. ಹಾಗೆ ಇದ್ರಲ್ಲಿ ಪ್ರಜ್ವಲ್ ಸರ್ ಸ್ವಲ್ಪ ತುಂಬಾ ಡ್ಯಾನ್ಸ್ ಇದ್ರಲ್ಲಿ ಈ ಫಿಲ್ಮ್ ತುಂಬಾ ಜಾಸ್ತಿ ಇಲ್ಲ ಯಾವ ಫಿಲ್ಮ್ ಅಲ್ಲೂ ಆ ತರ ಡ್ಯಾನ್ಸ್ ಮಾಡಿರಲಿಲ್ಲ ನಮ್ಮ ಫಿಲ್ಮ್ ಅಲ್ಲಿ ಮಟ್ಟಿಗೆ. ಇಲ್ಲ ಖುಷಿ ಆಗ್ತಾ ಇದೆ. ಇಲ್ಲ ಎರಡನೇ ಫಸ್ಟ್ ಸಂಭಾವಮಿ ಉಗೆ ಉಗೆ ಅಂತ ಮಾಡೋರು, ಇದು ಸೆಕೆಂಡ್ ಮೂವಿ. ಎಲ್ಲ ಫ್ರೆಂಡ್ಲಿ ಆಗಿ ಇದ್ರು. ಯಾರು ಹೀರೋ ಹೀರೋಯಿನ್ ಡೈರೆಕ್ಟರ್ ಅಂತ ಯಾರು ಅನಿಸ್ಲಿಲ್ಲ. ತುಂಬಾ ಚೆನ್ನಾಗಿ ಒಂದು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ವಿ.
ಈಗ 2 ವರ್ಷ ಆಯ್ತು ಏನೋ. 2 ವರ್ಷ ಸರ್ ನಾವು ಮಾಡಿರೋದು 75 ದಿವಸನೇ ಶೂಟ್ ಸರ್, 75 ಡೇಸ್ ಶೂಟ್ ಮಾಡಿರೋದು. ಆದ್ರೆ ಸೆಟ್ ನಮ್ಗೆ, ಆಮೇಲೆ ಆರ್ಟಿಸ್ಟ್ಗಳ ಡೇಟ್ ಒಂದು ಸಲ ನಾವು ಅನ್ಕೊಂಡಿರೋ ಒಂದು ಶೆಡ್ಯೂಲ್ ಚೇಂಜ್ ಆಯ್ತು ಅಂದ್ರೆ ಇಷ್ಟು ಜನ ನಾವು ಇದ್ದಾಗ ಒಬ್ರಲ್ಲ ಒಬ್ರು ಡೇಟ್ ಅಡ್ಜಸ್ಟ್ ಮಾಡ್ಬೇಕಾಯ್ತು. ಒಬ್ರು ಫ್ರೀ ಇದ್ದಾಗ ಒಬ್ರು ಫ್ರೀ ಇರ್ತಾ ಇರ್ಲಿಲ್ಲ. ಒಂದ್ ತಿಂಗಳು ಈ ತರ ಎಲ್ಲಾ ಜನನು ಕೂಡಿಟ್ಟು ಕೆಲಸ ಮಾಡೋದು ಒಂದ್ ಸುದ್ದಿಲ್ಲ ಆಯ್ತು ಅಷ್ಟೇ, ಬೇರೆ ಏನು. ಹೀರೋ ಒಬ್ಬ ಯಾವಾಗ್ಲೂ ಫ್ರೀ ಇದ್ದ, ಯಾವಾಗ ಆಮೇಲೆ ಹೇಳಿದ್ನಲ್ಲ ಸರ್, ಸುನಿಲ್ ಸರ್ ಇದ್ರು, ಶ್ರುತಿ ಹರಿ ಮೇಡಮ್ ಅವರೇ, ರಂಗಾಯಣ ರಘು ಸರ್ ಅವರೇ, ಬಾಟರಾಜವಾಡಿ ಸರ್ ಅವರೇ, ಶ್ರೀಧರ್ ಸರ್ ಅವರೇ, ಟೆನ್ನಿಸ್ ಕೃಷ್ಣ ಸರ್ ಅವರೇ, ಇನ್ನು ತುಂಬಾ ಜನ ಅವರೇ. ಇಷ್ಟೇ ಇದೆ. ಪ್ರಮೋದ್ ಸರ್ ತುಂಬಾ ವರ್ಷಗಳಿಂದ ಮೆರವಣಿಗೆ ಕಲೆ ಫಸ್ಟ್ ಟೈಮ್ ಕೊರಿಯೋಗ್ರಾಫ್ ಮಾಡಿದ್ರು ನನ್ನ ಸಿನಿಮಾಗೆ. ಸೊ ಅವತ್ತಿಂದ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದೀವಿ. ಕಲೆ ಪ್ಯಾಷನ್ ಬಗ್ಗೆ ನನಗೆ ಯಾವಾಗ್ಲೂ ಒಂದು ನಂಬಿಕೆ ಇತ್ತು. ಬಟ್ ಈ ಸಿನಿಮಾ ಮಾಡಿದ ಮೇಲೆ ಕಲೆ ಎಷ್ಟು ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ನಾನು ಖಂಡಿತವಾಗ್ಲೂ ಹೂ ಅಂತೀನಿ. ನಮ್ಮ ಪ್ರೊಡ್ಯೂಸರು ಅಷ್ಟೇ, ಅವ್ರ 50ನೇ ಸಿನಿಮಾ ಅಂದ್ರೆ ನಾನು ಯಾಕೆ ನೆಕ್ಸ್ಟ್ ಸಿನಿಮಾನೇ ಮಾಡ್ಬೋದಲ್ಲ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಇದ್ದೀನಿ. ಹಾ, ಎಕ್ಸಾಕ್ಟ್ಲಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾ ವರ್ಗದವರು ಇರ್ತಾರೆ, ಎಲ್ಲಾ ಜಾತಿಯವರು ಇರ್ತಾರೆ. ಸೊ ಎಲ್ರು ಒಂದೇ ಅಂತ ಹೇಳೋ ಒಬ್ಬ ಹುಡುಗ, ಅವನು ಅನಾಥ. ಮಾರ್ಕೆಟ್ ಅಲ್ಲಿ ಇರೋರೇ ಅವನ್ನ ಬೆಳೆಸಿರ್ತಾರೆ. ಸೊ ಎಲ್ರು ಒಂದೇ ಕುಟುಂಬ ಅನ್ನೋ ಭಾವನೆಯಲ್ಲಿ ಇರ್ತಾನೆ. ಅಂದ್ರೆ ಇತ್ತೀಚೆಗೆ ಎಲ್ರ ಮನೇಲೂ ನಡೀತಿರುವಂತ ಒಂದು ಡಿಸ್ಕಷನ್, ನಾವು ತಿನ್ನೋ ಪದಾರ್ಥದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ, ಅದು ಪ್ಯೂರ್ ಆಗಿರಲ್ಲ ಅಂತ ನಡೀತಾರೆ. ಸೊ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಕೂಲಿ, ಅವನು ಅದ್ರ ವಿರುದ್ಧ ಹೇಗೆ ಹೋರಾಡ್ತಾನೆ, ಅಷ್ಟು ದೊಡ್ಡ ಸಮಸ್ಯೆ ವಿರುದ್ಧ ಹೇಗೆ ಹೋರಾಡ್ತಾನೆ ಅನ್ನೋದು ನಮ್ಮ ಕಥೆಯ ಮೂಲ. ಇಲ್ಲ, ಆಗತ್ತೆ, ಸಿನಿಮಲ್ಲಿ ಆಗತ್ತೆ. ರಿಯಲ್ ಇನ್ಸಿಡೆಂಟ್ ಅಂದ್ರೆ ಪ್ರತಿಯೊಂದು ಲೈನು ಹಂಗೆ ಅನ್ಸುತ್ತೆ ಮೇಡಮ್. ನಾವೆಲ್ಲೋ ಒಂದ್ ಕಡೆ ಓಡಾಡ್ತಾ ಇದೀವಿ, ಏನಾದ್ರು ಮಾಡ್ತಾ ಇದೀವಿ, ನಮ್ಗೆ ಎಲ್ಲೋ ಒಂದು ಸ್ಪಾರ್ಕ್ ಆದಾಗ ಇದು ಒಂದು ಹೊಸ ವಿಷಯ ನಮ್ಗೆ ಸರ್ಪ್ರೈಸ್ ಅನ್ಸುತ್ತಲ್ಲ. ನಾನು ಇದೊಂದು ಹೊಸ ನೋಡಿದೀವಿ ಅಂದ್ರೆ ಇದನ್ನ ನಾನು ಫಸ್ಟ್ ಒಂದು 5 years ಬ್ಯಾಕ್ ಕೊರಿಯೋಗ್ರಾಫರ್ ಆಗಿದ್ದಾಗಲೇ ಒಂದು ಮಾರ್ಕೆಟ್ ಸಾಂಗ್ ಈ ತರ ಮಾಡ್ಕೊಂಡು ಹೋದಾಗ ಅಲ್ಲಿರೋ ಫ್ರೆಂಡ್ಸ್ಗಳು ಅದಲ್ಲ, ಅವ್ರ ಹತ್ರ ನೋಡುವಾಗ ನನ್ಗೆ ಅದು ವಸ್ತು ಅನ್ನಿಸ್ತು. ಆ ಲೋಕನ ನಾವು ಸಿನಿಮಾನ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಆ ರೀತಿ ಆಗಿರುತ್ತೆ. ಈಗ ಧರ್ಮ ಅಂತ ಬಂದಾಗ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಟಾಕ್ಸಿಕ್ ವಿಚಾರವಾಗಿ ಒಂದು ಸಮುದಾಯ ಬಂದಿಲ್ಲ, ನೀವು ಅದಕ್ಕೆಲ್ಲ ಮುತುವರ್ಜಿ ವಹಿಸ್ಕೊತೀರಿ. ಧರ್ಮ ಯಾಕಂದ್ರೆ ಎಲ್ಲ 3 ಧರ್ಮ ಇದೆ ಮೇಡಮ್. ಅದೇ ಯಾವುದು ಬೇರೆ ಬೇರೆ ಎಲ್ಲ ಒಂದೇ ಅನ್ನೋದೇ ನಮ್ಮ ಸಿನಿಮಾದಲ್ಲಿ ಇರುತ್ತೆ. ಸರ್, ಹಾಗಾದ್ರೆ ನೀವು ಕೇರ್ ಮಾರ್ಕೆಟ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಿದ್ರೆ ಇದ್ರ ಬಗ್ಗೆ ಗೊತ್ತಾಗಿ ಆ ಸಿನಿಮಾ ಮಾಡ್ತಿರೋದಾ? ಇಲ್ಲ, ಇಲ್ಲ, ತುಂಬಾ ಸಾಂಗ್ ನಾನು ಮಾರ್ಕೆಟ್ ಅಲ್ಲಿ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಅವಾಗ ನಾನು ಅಲ್ಲೊಂದು ಕೆಲವೊಂದ್ ಜನ ಫ್ರೆಂಡ್ಸ್ ಆಗ್ತಾರಲ್ಲ, ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಅದು ನನ್ಗೊಂದು ಹೊಸ ಲೋಕ ಅನ್ನಿಸ್ತು. ಆಮೇಲೆ ಆತರ ಕಂಟೆಂಟ್ ಯಾವ್ದು ಬಂದಿಲ್ಲ ಇದುವರೆಗೂ. ಒಂದು ಮಾರ್ಕೆಟ್ ಅಲ್ಲೇ ಇಡೀ ಪಿಕ್ಚರ್ ಅಂದ್ಬಿಟ್ಟು ಇದುವರೆಗೂ ಮೊದಲು ಒಂದೊಂದು ಪೋರ್ಷನ್ ಆಗಿ ಬರೋದಷ್ಟೇ. ಇಡೀ ಸ್ಟೋರಿನೇ ಮಾರ್ಕೆಟ್ ಅಲ್ಲೇ ಇರೋದು ಆ ತರ ಯಾವ್ದು ಬಂದಿಲ್ಲ. ಅದಕ್ಕೆ ಮಾಡ್ತಾ ಇರೋದು ಅಷ್ಟೇ. ಅಲ್ಲಿ ನೀವು ಮುಂಚೆ ಡ್ಯಾನ್ಸ್ ಮಾತ್ರ ಮಾಡ್ಕೊಂಡು ಆ ಸಾಂಗ್ ಏನಿದೆ ಅಲ್ಲಿಗೆ ಫಿನಿಶ್ ಆಗ್ತಾ ಇತ್ತು ನೀವು ಸಿನಿಮಾಗೆ. ಈಗ ನೀವು ಫಸ್ಟ್ ಟೈಮ್ ಡೈರೆಕ್ಟರ್ ಕ್ಯಾಪ್ ತೊಗೊಂಡಿದ್ದೀರಾ, ಈಗ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಈಗಿನ ಸದ್ಯ ಸ್ಥಿತಿ ನೋಡಿದ್ರೆ ಸಿನಿಮಾ ರಂಗದ್ದು ಇನ್ನೂ ಜಾಸ್ತಿ, ಯಾಕಂದ್ರೆ ಸಿನಿಮಾನ ಪ್ರಮೋಷನ್ ತಗೊಂಡೋಗಿ ಥಿಯೇಟರ್ಗೆ ಜನರನ್ನ ಕರೆಸೋ ಟಾಸ್ಕ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಅದಕ್ಕೆ ಯಾವ ತರ ರೆಡಿ ಆಗಿದ್ದೀರಾ, ಅದೆಷ್ಟು ಚಾಲೆಂಜಿಂಗ್ ಆಗಿದೆ, ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳ್ತಾರೆ? ಇಲ್ಲ, ಖಂಡಿತ ಮೇಡಮ್, ನೀವು ಕೇಳಿದ್ದು ಸತ್ಯವಾದ ಮಾತೆ. ಇವಾಗ ಏನಂತಂದ್ರೆ ನಾನು ನಾರ್ಮಲ್ ಆಗಿ ಒಂದು ಆಡಿಯನ್ಸ್ ಆಗಿರೋನು, ಒಂದು ಟ್ರೈಲರ್ ಬರೋವಾಗಲೇ ಆಡಿಯನ್ಸ್ ಡಿಸೈಡ್ ಆಗ್ತದೆ ನಾನು ಇದನ್ನ ಥಿಯೇಟರ್ ಅಲ್ಲಿ ನೋಡ್ಬೇಕಾ ಅಥವಾ OTT ಅಲ್ಲಿ ನೋಡ್ಬೇಕಾ ಅನ್ನೋದು. ಏನಂದ್ರೆ ಅವ್ನ ಡಿಸೈಡ್ ಮಾಡ್ತಾರೆ. ನಾವು ಅವ್ರಿಗೆ ಏನಾದ್ರು ಒಂದು ಸರ್ಪ್ರೈಸ್, ಆ ವಿಜುವಲ್ ಆಗ್ಲಿ ಏನೇ ಆಗ್ಲಿ ನಾವು ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ, ಇಲ್ಲ ನಾನು ಈ ಪಿಕ್ಚರ್ ನಾನು ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕು ಅಂದ್ಬಿಟ್ಟು ಅವ್ರು ಡಿಸೈಡ್ ಆಗ್ತಾರೆ. ಇವಾಗಿರೋ ಚೆನ್ನಾಗಿದೆ ಅಂತ
ಇಲ್ಲ ಅದು ಇಲ್ಲ ಮೇಡಮ್, ಇವಾಗ ನನಗ್ ತಿಳಿದಂಗೆ ಇವಾಗ ನಮ್ಗೆ ಸಿಕ್ಕಿರೋದೇ 6 ತಿಂಗಳ ಸಿನಿಮಾ ಅವಧಿ. ಏನಕ್ಕೆ ಇನ್ನೂ ಒಂದು 6 ತಿಂಗಳು ಬಂದ್ಬಿಟ್ಟು ಕ್ರಿಕೆಟ್ ಈ ಮಳೆ ಇದರಿಂದಾನೇ ಹೋಗ್ತಾ ಇದೆ. ನಮ್ಗೆ ಕರೆಕ್ಟ್ ಆಗಿ ಸಿಗದೆ ಒಂದು 6 ತಿಂಗಳ ಸಿನಿಮಾ ರಿಲೀಸ್ ಮಾಡಿದಾಗ ಕರೆಕ್ಟ್ ಆಗಿ ಜನ ಅಂತೂ ಥಿಯೇಟರ್ಗೆ ಬರೋದು ನಿಲ್ಸಿಲ್ಲ ಮೇಡಮ್. ಬರ್ತಾರೆ ಖಂಡಿತ, ನಾವು ಒಳ್ಳೆ ಮೂವಿ ಕೊಟ್ಟಾಗ ಖಂಡಿತ ಒಳಗ್ ಬಂದೇ ಬರ್ತಾರೆ. ಆದ್ರೆ ಅವ್ರಿಗೆ ತಲುಪಿಸ್ಬೇಕು. ನಾನು ನಿಮ್ಮವರೆಗೂ ನಾನು ಈ ತರ ಪಿಕ್ಚರ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಲಿಲ್ಲ ಅಂದ್ರೆ ಯಾವ್ದಾದ್ರು ಪಿಕ್ಚರ್ ಅಂತಾನೆ ಕೇಳ್ತಾರೆ. ಪ್ರತಿಯೊಂದು ಮನೆಗೂ ಒಂದು ಚೀತಾ ಅಂತ ಮೂವಿ ಅವ್ರು ತಲುಪಿಸಿದ್ರೆ ಇಲ್ಲ. ನಾನು ಹೇಳೋದು ಒಳಗ್ ಬಂದಾದ್ಮೇಲೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ ಅಟ್ಲೀಸ್ಟ್ ನನ್ನನ್ನ ಬೈಬೇಕು ಅಥವಾ ಹೊಗಳ್ಬೇಕು. ಅದು ಏನು ಬೈದೇನೋ ಹೊಗಳ್ದೇನೋ ಹಂಗೆ ಅಂತ ಅಂದ್ರೆ ನಮಗೆ ಇಷ್ಟು ಇವಾಗ 2 ವರ್ಷ ಶ್ರಮ ಹಾಕಿದ್ವಿ, 5 ವರ್ಷ ಶ್ರಮ ಇದೆ. ಇಲ್ಲಾಂದ್ರೆ ಒಂದು 300 ಜನ ಡೈಲಿ ದುಡ್ದು ಶ್ರಮ ವೇಸ್ಟ್ ಆಗೋದು. ಆ ಶ್ರಮ ಒಂದು ನಾವು ತಪ್ಪು ಮಾಡಿದೀವ ಸರಿ ಮಾಡಿದೀವ ಅಂತ ಗೊತ್ತಾಗೋದು ಅವ್ರು ಬಂದು ಥಿಯೇಟರ್ ಅಲ್ಲಿ ನೋಡಿದಾಗ ಮಾತ್ರ ಸಾಧ್ಯ. ಸರ್ 6 ಫೈಟ್ ಇದೆ ಸರ್. ಕಮರ್ಷಿಯಲ್ಗಂತೂ ಎಲ್ಲೂ ಕೊಡ್ತಾ ಇಲ್ಲ ಸರ್. ಹಾ ಇಲ್ಲ, ಸ್ಟೋರಿನೂ ಇದೆ. ನಾವು ಸಾಂಗ್ ಇಟ್ಟಿದೀವಿ ಅಂದ್ರೆ ಫೈಟು ಇದೆ ಅಂದ್ರೆ ಕತೆ ಒಳಗೆ ಹೋಗಿರ್ತೀವಿ. ಎಲ್ಲೂ ಕಮರ್ಷಿಯಲ್ ಆಗಿ ಸುಮ್ಮನೆ ಇಲ್ಲಿ ಸಾಂಗ್ ಹಾಕ್ಬೇಕು ಅಂತ ಯಾವ್ದು ಒಳಗ್ ಬಂದಿರಲ್ಲ ಸರ್. ಫುಲ್. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ ಗುರು ಸರ್ ನನ್ಗೆ ಇಡೀ ಪಿಕ್ಚರ್ಗೆ ನನ್ಗೆ ದೊಡ್ಡ ಶಕ್ತಿ ಇವರು. ಸಿನಿಮಾ ವಿಜುವಲ್ಸ್ ಅಂತೂ ತುಂಬಾನೇ ನಾನೇನ್ ಅನ್ಕೊಂಡು ಅದು ಎರಡಷ್ಟು ತುಂಬಾ ಚೆನ್ನಾಗಿ ತೆಗೆದುಕೊಟ್ಟವ್ರು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.